ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕೆಲವೊಮ್ಮೆ ನಮ್ಮ ಈ ಆರೈಕೆಗಳು ಇರ್ತವಲ್ಲ, ನಮ್ಮ ವಿಶ್ಗಳು, ಅದು ಒಳ್ಳೆಯದು ಆಗುತ್ತೆ, ಕೆಲವೊಂದು ಕೆಟ್ಟದ್ದು ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಗಮನಿಸಿರ್ತೀವಿ. ಬಟ್ ನಿನ್ನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ದೇವಸ್ಥಾನದ ಆಸುಪಾಸಿನಲ್ಲಿ ಹರಿದು ಹೋಗುವಂಥ ಕಾವೇರಿ ನದಿಯಲ್ಲಿ 5 ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಆ ಒಂದು ಇನ್ಸಿಡೆಂಟ್ ಇದಕ್ಕೆ ನೈಜ ಉದಾಹರಣೆ ಆಗಿದೆ. ಯಾವ ಕುಟುಂಬಸ್ಥರು ನದಿಗೆ ನೀರಿಗಿಳಿದಿರ್ತಾರೆ, ಆ ಖುಷಿಯ ಕ್ಷಣಗಳನ್ನು ಸೆರೆ ಹಿಡಿಯೋದಕ್ಕೆ ಅಂತ ಮನೆಯ ಯಜಮಾನ ರವಿ ಅನ್ನೋರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇರ್ತಾರೆ. ಮುಂದೆ ಹೋಗಿ, ಆಳ ಇಲಾಖೆ ಮುಂದೆ ಹೋಗಿ ಅಂತ ಸಲಹೆ ಕೊಡ್ತಾ ಇರ್ತಾರೆ ಅದೇ ಕುಟುಂಬಸ್ಥರಿಗೆ. ಅದೇ ವಿಡಿಯೋದಲ್ಲಿ ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ. ಹ್ಯಾಪಿ ಜರ್ನಿ ಅಂತ ಹೇಳಿದ 10 ರಿಂದ 15 ನಿಮಿಷದಲ್ಲಿ ಆ ಕುಟುಂಬದ 5 ನೀರು ಪಾಲಾಗಿದ್ದಾರೆ. ನಿಜಕ್ಕೂ ಒಂದೊಂದು ಕ್ಷಣ ವಿಧಿ ಕಾಯ್ತಾ ಇರುತ್ತಾ, ಕೆಲವರ ಬಾಯಿಂದ ಅದನ್ನು ಹೇಳಿಸ್ತಾ ಇರುತ್ತಾ ಅಂತ ಅನ್ಸುತ್ತೆ. ಏನಿದು ಘಟನೆ ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವರೆಲ್ಲರೂ ಕೂಡ ಮೂಲತಃ ಚನ್ನಪಟ್ಟಣದವರು. ಬೆಂಗಳೂರಿನಲ್ಲಿ ಒಂದು ತರಕಾರಿ ಅಂಗಡಿಯನ್ನು ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ನಿನ್ನೆ ಕನಕಪುರದ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಒಂದು ಬೀಗ್ರೂಟ ಇರುತ್ತೆ, ಒಂದು ನೆರವಿ ಕಾರ್ಯಕ್ರಮ, ನಾನ್ ವೆಜ್ ಊಟ. ಅಲ್ಲಿಗೆ ಬೆಂಗಳೂರಿನಿಂದ ಇವರು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ತಲುಪಿರ್ತಾರೆ. ಬೀಗ್ರೂಟವನ್ನು ಮುಗಿಸ್ಕೊಂಡು ಅಲ್ಲಿಂದ 25 ಕಿಲೋಮೀಟರ್ 30 ಕಿಲೋಮೀಟರ್ ಆಸುಪಾಸಿನಲ್ಲಿ ಒಂದು 45 ನಿಮಿಷದ ಪ್ರಯಾಣವಾಗುವಂತ ಮುತ್ತತ್ತಿ ದೇವಸ್ಥಾನ ಬಂದಿರ್ತಾರೆ. ಈ ಮುತ್ತತ್ತಿ ದೇವಸ್ಥಾನ ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತೆತ್ತರಾಯ ಅಥವಾ ಮುತ್ತತ್ತಿ ದೇವಸ್ಥಾನದ ಆಂಜನೇಯ ಸ್ವಾಮಿಯಲ್ಲಿದ್ದಾರೆ. ಈ ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲೇ ತಾಯಿ ಕಾವೇರಿ ನದಿ ಹರಿದು ಹೋಗ್ತಾಳೆ. ಅಲ್ಲಿಂದ ಮುಂದೆ ಮೇಕೆದಾಟು, ಸಂಗಮ, ಅಲ್ಲಿಂದ ಹೊಗೆನಕಲ್, ಅಲ್ಲಿಂದ ತಮಿಳುನಾಡಿಗೆ ಆ ತಾಯಿ ಹರಿದು ಹೋಗ್ತಾಳೆ. ಇವರೆಲ್ಲರೂ 4 ಗಂಟೆ 15 ನಿಮಿಷಕ್ಕೆ 4 ಗಂಟೆ 20 ನಿಮಿಷಕ್ಕೆ ಟೆಂಪಲ್ಗೆ ಬಂದಿದ್ದಾರೆ. ದರ್ಶನ ಮುಗಿಸ್ಕೊಂಡಿದ್ದಾರೆ 4:30 ಒಳಗಡೆ ಆಂಜನೇಯ ಸ್ವಾಮಿ ದರ್ಶನವನ್ನ. ಕೆಲವರು ಅನ್ಬೋದಿಗೆ ನಾನ್ ವೆಜ್ ತಿನ್ಕೊಂಡ್ಬಿಟ್ಟು ದರ್ಶನ ಮಾಡ್ಬಿಟ್ರೆ ಅದಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತ. ಮುತ್ತೆತ್ತರಾಯನಿಗೆ ಅಥವಾ ಮುತ್ತತ್ತಿ ದೇವಸ್ಥಾನದ ಆಸುಪಾಸಿನಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೆಯೋದೇ ನಾನ್ ವೆಜ್ ಕಾರ್ಯಕ್ರಮಗಳು. ಸೊ ಹಾಗಾಗಿ ಒಂದು ಸ್ಪೆಷಲ್ ಆಂಜನೇಯ ಸ್ವಾಮಿಗೆ ಕೆಲವೊಂದು ಕಡೆ ನಾನ್ ವೆಜ್ ಅದು ಇದು ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತುಂಬಾ ನಡೆಯುತ್ತೆ ಆ ಕಾರ್ಯಕ್ರಮಗಳು ನಮ್ಮ ಮಂಡ್ಯದ ಮಳವಳ್ಳಿ ಭಾಗದಲ್ಲಿ. ಸೊ ಈ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಆ ಕಾವೇರಿ ನದಿಯಲ್ಲಿ ಒಂದಷ್ಟು ಜನ ಸಂಜೆ 4 ಗಂಟೆ 15 ನಿಮಿಷ 4 ಗಂಟೆ 20 ನಿಮಿಷ ಅಂತಂದ್ರೆ ಸೂರ್ಯ ಮುಳುಗುವಂತಹ ಸಮಯ. ಆ ಕ್ಷಣ ಒಂಥರ ಚೆನ್ನಾಗಿರುತ್ತೆ. ಕೆಲವರು ನೀರನ್ನ ಮುಳುಗಿ ಹೇಳ್ತಾ ಇರ್ತಾರೆ, ಸ್ನಾನ ಮಾಡ್ತಾ ಇರ್ತಾರೆ, ನೀರಿನ ಜೊತೆ ಆಟ ಆಡ್ತಾ ಇರ್ತಾರೆ. ಈ ಫ್ಯಾಮಿಲಿಯವರು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಹೋಗ್ತಾರೆ. ಯಾರ್ಯಾರು ಅನ್ನೋದನ್ನ ನಾನು ನಿಮಗೆ ಫೋಟೋ ಸಮೇತ ತೋರಿಸ್ತಾ ಹೋಗ್ತೀನಿ. ಇವ್ರ ಹೆಸರು ಬಂದು ವಿಜಯಮ್ಮ ಅಂತ. ಯಾರೀಗ ಬದುಕುಳಿದಿದ್ದಾರಲ್ಲ ರವಿ ಅನ್ನೋ ಕುಟುಂಬಸ್ಥರು, ಅವರ ಅಕ್ಕ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಬಂದು ಇದೇ ರವಿಯವರ ಹೆಂಡತಿ ಶ್ವೇತಾ ಅಂತ. ಈ ಫೋಟೋದಲ್ಲಿ ನೋಡ್ತಿರ್ತಕ್ಕಂಥ ಹುಡುಗಿ ಇದೆಯಲ್ಲ, ಇದು ರವಿಯವರ ಮಗಳು ಚೈತ್ರ ಅಂತ. ಈ ಫೋಟೋದಲ್ಲಿ ನೋಡ್ತಿರ್ತಕ್ಕಂಥ ಹುಡುಗಿ ಬಂದು ರವಿಯವರ ಅಕ್ಕ ವಿಜಯಮ್ಮ ಇದಾರಲ್ಲ, ಅವ್ರ ಮಗಳು ಪ್ರಿಯಾಂಕಾ ಅಂತ. ಸೊ ಇಲ್ಲಿ ರವಿಯವರೀಗ ಒಂದೇ ಕುಟುಂಬದ 4 ಜನರನ್ನ ಕಳೆದುಕೊಂಡಿದ್ದಾರೆ. ಪತ್ನಿ, ಮಗಳು, ಅಕ್ಕ, ಅಕ್ಕನ ಮಗಳು. ಜೊತೆಗೆ ಓರ್ವ ದುರ್ದೈವಿ ಅಂತಂದ್ರೆ ಇಲ್ಲಿ ಯಾವ ರವಿಯವರು ಬೆಂಗಳೂರಿನಿಂದ ಬೀಗರೂಟಕ್ಕೆ ಅಂದ್ಕೊಂಡು ಬಂದ್ರಲ್ಲ, ಒಂದು ಬಾಡಿಗೆ ಕಾರನ್ನ ಮಾಡ್ಕೊಂಡು ಬಂದಿರ್ತಾರೆ. ಆ ಬಾಡಿಗೆ ಕಾರ್ನ ಡ್ರೈವರ್ ಮಹೇಶ್ ಕೂಡ ಈ ಒಂದು ದುರ್ಘಟನೆಯಲ್ಲಿ ಅಂತ್ಯ ಆಗಿದ್ದಾರೆ. ಏನಾಯ್ತು ಹಾಗಾದ್ರೆ ಘಟನೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 4:30ಕ್ಕೆ ಅವರು ಕಾವೇರಿ ನದಿ ಹತ್ರ ಬರ್ತಾರೆ. ಆ ಮುತ್ತೆತ್ತಿ ನದಿ ಹರಿದು ಹೋಗುತ್ತಲ್ಲ ಅಲ್ಲಿಗೆ. ಅಲ್ಲಿ ಒಂದಷ್ಟು ಜನ ಸ್ನಾನ ಮಾಡ್ತಾ ಇರೋದನ್ನ ನೋಡಿ ಕುಟುಂಬಸ್ಥರಿಗೂ ಕೂಡ ಆಸೆ ಆಗಿದೆ, ನಾವು ಕೂಡ ನದಿಗೆ ಇಳಿತೀವಿ ಅಂತ ಹೇಳಿದ್ದಾರೆ. ರವಿ ಅವ್ರು ಏನ್ ಮಾಡಿದ್ದಾರೆ, ಆಯ್ತು ಇಳಿರಿ ನೀವು ಅಂತ ಅಂದ್ಬಿಟ್ಟು ಅವರನ್ನ ಕಳಿಸಿದ್ದಾರೆ. ಇವರು ಇಳಿದಿಲ್ಲ. ಅದೃಷ್ಟವಶಾತ್ ಇವರ ಮಗು ಒಂದು ಬದುಕುಳಿದೈತೆ, 5 ವರ್ಷದ ಮಗು. ಯಾಕಂದ್ರೆ ನೀರು ಸ್ವಲ್ಪ ಅವ್ರಿಗೆ ಇಲ್ಲಿ ಗಂಟ ಬತ್ತಿದ್ರಿಂದ ಮಗು ಮುಳುಗೋಗುತ್ತೆ, ಹೋದ್ರೆ ಬೇಡ ಅನ್ನೋ ಒಂದು ಹಿತದೃಷ್ಟಿಯಿಂದ, ಒಂದು ಮುಂದಾಲೋಚನೆಯಿಂದ ಆ ಮಗುವನ್ನ ಕರ್ಕೊಂಡು ಹೋಗಿಲ್ಲ ಇವರು. ಸೊ ಇವರು 4 ಜನ ಮಹಿಳೆಯರು ಫಸ್ಟ್ ನೀರಿಗಿಳಿದಿದ್ದಾರೆ. ಶ್ವೇತಾ ಅವರು, ಚೈತ್ರ, ವಿಜಯಮ್ಮ, ಹಾಗೇನೆ ಪ್ರಿಯಾಂಕಾ, 4 ಜನವು ಕೂಡ ನೀರಿಗಿಳಿದಿದ್ದಾರೆ. ಅವ್ರಿಗೆ ನೀರು ಇಲ್ಲಿ ತನಕ ಬರ್ತಿದೆ, ಎದೆ ಮಟ್ಟಕ್ಕೆ ಬರ್ತಾ ಇದೆ. ಸೊ ಅವ್ರಿಗೆ ಬದುಕುಳಿಯೋದಕ್ಕೆ ಇಷ್ಟು ಅಂತರ ಇತ್ತು. ಈ ರವಿ ಏನ್ ಮಾಡ್ತಾರೆ ಅಂದ್ರೆ, ಕುಟುಂಬಸ್ಥ ಯಜಮಾನ ಇದಾರಲ್ಲ ಈ ರವಿ, ಮುಂದಕ್ಕೆ ಹೋಗಿ ಅಂತ ಇವ್ರು ಹೇಳ್ತಾರೆ. ಸೊ ಇವತ್ತು ಅವ್ರು ಅನ್ಕೋಬಹುದು, ಅಯ್ಯೋ ನನ್ನಿಂದ ನಾನೇ ನನ್ನ ಕುಟುಂಬವನ್ನ ಅಂತ್ಯ ಮಾಡ್ಬಿಟ್ನಲ್ಲ, ನನ್ನ ಕುಟುಂಬವನ್ನ ನನ್ನಿಂದನೇ ಹಿಂಗೆ ಆಗೋಯ್ತಲ್ಲ ಅಂತ ಪಶ್ಚಾತ್ತಾಪ ಆಗ್ಬೋದು ಅವ್ರಿಗೆ. ಆ ವಿಡಿಯೋನ ಪ್ರಸಾರ ಮಾಡ್ತೀನಿ, ನೀವು ಗಮನಿಸ್ಬೋದು. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ, ಮುಂದಕ್ಕೆ ಒಂದು ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗತ್ತೆ. ಹ್ಯಾಪಿ ಜರ್ನಿ. ಹಾಲೆ ಎಣ್ಣೆ ಹೊಡೆದ ಇಲ್ಲ, ಸ್ಮೆಲ್ ಬರ್ತದ. ಇಲ್ಲ ಈ ಸ್ಮೆಲ್ ಇರ್ಬೇಕು. ಈಗ ನಾನು ಚೆಕಿಂಗ್ ಹೇಳ್ಬೇಕು.
ಸೊ ನೋಡಿದ್ರಿ ನೀವಲ್ವಾ ವಿಡಿಯೋವನ್ನ. ಮುಂದಕ್ಕೆ ಹೋಗಿ ಆಳೆ ಏನಿಲ್ಲಕ್ಕಂತ ನಿಧಾನಕ್ಕೆ ಮುಂದಕ್ಕೆ ಹೋಗಿ, ಹೆಜ್ಜೆ ಹಿಡ್ಕೊಂಡು ನಿಧಾನಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ. ಅದು ರವಿ ಅವರ ಅಥವಾ ಬೇರೆ ಯಾರಾದ್ರನ್ನ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹುಡ್ಕೊಂಡೈತೆ. ಸೊ ರವಿ ಅವರೇ ಚಿತ್ರೀಕರಣ ಮಾಡ್ತಿರೋದ್ರಿಂದ ಬಹುಶಃ ಅವರೇ ಇರಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಹ್ಯಾಪಿ ಜರ್ನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ವ್ಯಕ್ತಿ. ಸೊ ಆ ಹೇಳಿ ಮುಗಿಸುವಷ್ಟರಲ್ಲಿ ಈ ದುರಂತ ಆಗೋಗಿದೆ. ನಾಲ್ವರು, ಅದರಲ್ಲಿ ವಿಜಯಮ್ಮ ಅನ್ನೋ ಓರ್ವ ಮಹಿಳೆ ಅಲ್ಲಿ ಕುಣಿತಾ ಇದ್ದಾರೆ ನೋಡಿ ನೀರೊಳಗಡೆ. ಆ ಮಹಿಳೆ ಫಸ್ಟ್ ಮುಳುಗ್ತಾರೆ. ಅದಾದ ನಂತರ ವಿಜಯಮ್ಮನ ಬದುಕೋದಿಕ್ಕೆ ಶ್ವೇತಾ, ಚೈತ್ರ, ಪ್ರಿಯಾಂಕಾ, ಅದಾದ ನಂತರ ಡ್ರೈವರ್ ಮಹೇಶ್ ಇದಾರಲ್ಲ, ಬ್ಲೂ ಕಲರ್ ಶರ್ಟ್ ಹಾಕೊಂಡು ನಿಂತಿರಲ್ಲ, ಅವರು ಕೂಡ ನೀರಿಗೆ ಮುಳುಗೋಗಿದ್ದಾರೆ. ನೀವು ಅನ್ಬೋದು ಈಗ ಏನದು ಇಷ್ಟು ನೀರಿತ್ತು, ಅದು ಹೆಂಗೆ ಮುಳುಗೋದ್ರು ಅಷ್ಟು ಬೇಗ ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಯಾವ ಕಾವೇರಿ ನದಿ ತಾಯಿಯಲ್ಲಿ ಹರ್ಕೊಂಡು ಹೋಗ್ತಾಳೆ, ಅಲ್ಲಿ ಬಂಡೆಯನ್ನು ಕರ್ಕೊಂಡು ಹೋಗುವಂಥ ಶಕ್ತಿ ತಾಯಿ ಕಾವೇರಿಗಿದೆ. ಹೋಗ್ತಾ ಹೋಗ್ತಾ ಕೆಳಗಡೆ ಸುಳಿಯ ರೂಪದಲ್ಲಿ ನಿರ್ಮಾಣ ಆಗುತ್ತೆ. ಆಳ ಜಾಸ್ತಿ ಇದೆ ಅಲ್ಲಿ ಕೆಲವೊಂದು ಕಡೆ. ನಾವೇನೀಗ ಹೋಗ್ತಾ ಇರ್ತೀವಿ, ಈ ಸ್ಟೆಪ್ಪೇ ಇರುತ್ತೆ ಪೂರ್ತಿ ಕಾವೇರಿ ನದಿಯಲ್ಲಿ ಅಂತ ನಾವು ಅನ್ಕೊಳ್ಳೋ ತಪ್ಪು. ಕೆಲವೊಂದು ಕಡೆ ಇಂಗು ಇದೆ, ಕೆಲವೊಂದು ಕಡೆ ಇಂಗು ಇದೆ. ಒಂದು ಕ್ಷಣ ಕಾಲ್ ಜಾರ್ ಕೆಳಗೆ ಬಿತ್ತು ಅಂತಂದ್ರಲ್ಲಿ ನೀರಿನ ಹಾಡದ ಪ್ರಮಾಣ ಜಾಸ್ತಿ ಇದೆಯಲ್ಲ, ಸೊ ಹಾಗಾಗಿ ಕಾಪಾಡೋದಿಕ್ಕಾಗಲ್ಲ. ಯಾವ ರವಿ ವಿಡಿಯೋ ಮಾಡ್ತಿದ್ರಲ್ಲ, ತಕ್ಷಣ ಅಯ್ಯೋ ನನ್ನ ಕುಟುಂಬ ಈಗ ಆಗೋಯ್ತಲ್ಲ ಅಂತ ಗಾಬರಿಯಲ್ಲಿ, ಆತಂಕದಲ್ಲಿ ಅವ್ರಿಗೆ ನೀರಿಗೆ ಬಿದ್ದು ಅವರು ಕೂಡ ಕಾಪಾಡೋದಿಕ್ಕೆ ಅಂತ ಹೋಗ್ತಾರೆ. ಸ್ಥಳೀಯರು ಅವರನ್ನ ಇಲ್ಲಪ್ಪ ಯಾವ ಕಾರಣಕ್ಕೂ ನಿಂಕೆಲ್ಲ ಆಗಲ್ಲ, ಅಲ್ಲಿಗೆ ಬಂದ್ಬಿಡು ಅಂತ ಅಂದ್ಬಿಟ್ಟು ಅವ್ರನ್ನ ಮೇಲೆ ಕೇಳ್ಕೊಂಡ್ ಬರ್ತಾರೆ. ಅದಾದ ನಂತರ ಈ ಒಂದು ವಿಷಯ ಪ್ರಸಾರ ಆಗುತ್ತೆ. ಸಿಬ್ಬಂದಿ ಅಂದ್ರೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಅವರು ಇವರು ಹೋಗಿ ಆ ದೇಹಗಳನ್ನ ಮೇಲಕ್ಕೆ ಎತ್ತುತ್ತಾರೆ, ತಗೊಂಡ್ಬರ್ತಾರೆ. ಇನ್ನು ಮಂಡ್ಯ SP ಕೂಡ ಅಲ್ಲಿ ಬರ್ತಾರೆ, ಅವರು ಕೂಡ ನೋಡ್ತಾರೆ. ಇದೆಂತ ದುರಂತನಪ್ಪ, ಖುಷಿಯಾಗಿ ಒಂದು ಸಮಯ ಕಳೆಯೋಣ ಅಂತ ಬಂದಿರ್ತಾರೆ, ಇಂಥ ದುರಂತ ಅಂತ್ಯ ಆಗೋಯ್ತಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಈ ಒಂದು ದುರಂತ ಘಟನೆ ನಡಿಬಾರ್ದಿತ್ತು, ನಡೆದು ಹೋಯಿತು. ನನ್ನ ಸ್ನೇಹಿತ ಒಬ್ಬ ಅಲ್ಲೇ ಅಕ್ಕಪಕ್ಕದಲ್ಲಿರುವಂಥವನಿಗೆ ಫೋನ್ ಮಾಡಿ ಜಸ್ಟ್ ಕೇಳ್ತಿದ್ದೆ. ಅವನು ಹೇಳ್ದ, ಇದು ಸಿಂಪಲ್ ಅಷ್ಟೇ, ವಾರಕ್ಕೊಂದೊಂದು ಇನ್ಸಿಡೆಂಟ್ ಈ ಥರ ನಡೀತಾನೆ ಇರುತ್ತೆ, ವಾರಕ್ಕೆ ಒಬ್ಬೊಬ್ರಂತೂ ಅದರಲ್ಲಿ ಅಂತ್ಯ ಆಗ್ತಾ ಇರ್ತಾರೆ ನದಿಯಲ್ಲಿ. ಅಲ್ಲಿನ ಸಿಬ್ಬಂದಿ ಹೋಮ್ ಗಾರ್ಡ್ಸ್ಗಳು ಇವ್ರಿಗೆ ಹೇಳಿದ್ರಂತೆ, ಹೋಗ್ಬೇಡಿ, ನೀರು ಆಳ ಇದೆ ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಇವರು ಅವರ ಮಾತನ್ನ ಲೆಕ್ಕಿಸದೆ ಬೇಜವಾಬ್ದಾರಿಯಿಂದ ಹೋದ್ರು, ಈ ರೀತಿ ಆಯಿತು ಅಂತ ಹೇಳ್ತಿದ್ದಾರೆ. ಒಬ್ರು ಪೊಲೀಸ್ ಕೂಡ ಇರ್ತಾರಂತೆ ಒಂದಿಬ್ರು ಅಲ್ಲಿ ಆ ಜಾಗದಲ್ಲಿ ಅವಾಯ್ಡ್ ಮಾಡೋದಿಕ್ಕೆ ಅಂತ. ಅವ್ರು ಹೇಳಿನೂ ಇವ್ರು ಹೋಗ್ತಾರೆ ಅಂತಂದ್ರೆ ಯಾರೇನೂ ಮಾಡೋದಿಕ್ಕಾಗೋದಿಲ್ಲ. ಈ ರೀತಿಯ ದುರಂತ ಘಟನೆಗಳು ನಡೀತಾ ಇದ್ರು ಅಲ್ಲಿನ ಜನ ಅಲ್ಲಿ ಹೋಗ್ತಾ ಇರೋದ್ರು ಅರ್ಥನೇ ಆಗ್ತಿಲ್ಲ. ಸೊ ಒಂದು ಕ್ಷಣ ಹೋಮ್ ಗಾರ್ಡ್ ಸಿಬ್ಬಂದಿ ಹೇಳಿದಾಗ ದಡದಲ್ಲೇ ಆಟ ಆಡ್ಕೊಂಡು ಇವ್ರು ಬಂದ್ಬಿಟ್ಟಿದ್ರೆ ಬೆಂಗಳೂರು ತಲುಪ್ತಿದ್ರು, ಎಂದಿನಂತೆ ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗ್ತಿದ್ರು. ಇವತ್ತು ಇಡೀ ಕುಟುಂಬವನ್ನ ಕಳ್ಕೊಂಡು ಓರ್ವ ವ್ಯಕ್ತಿ ನಿಂತಿದ್ದಾನೆ. ಒಂದು ಮಗು ಉಳಿಸಿದಾನೆ ಭಗವಂತ ಅವ್ರಿಗೆ, ಒಂದು ಗಂಡು ಮಗುನ. ಬಟ್ ಏನೇ ಆದ್ರೂ ಆ ಪ್ಲೇಸಲ್ಲಿ ನಿಂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಟ್ ರವಿ ಅವರಿಗೆ ಬಹುಶಃ ಆ ವಿಡಿಯೋದಲ್ಲಿ ಅವರೇ ಅದನ್ನ ಹೇಳಿದಿದ್ರೆ, ಹ್ಯಾಪಿ ಜರ್ನಿ ಮುಂದಕ್ಕೆ ಹೋಗಿ ಅದನ್ನ ಅವರೇ ಹೇಳಿದಿದ್ರೆ ಬಹುಶಃ ಅವರಿಗೆ ಜೀವನ ಪೂರ್ತಿ ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾನು ಹೇಳೋದೇನಂತಂದ್ರೆ, ಮುತ್ತತ್ತಿ ಆಗ್ಬೋದು ಅಥವಾ ಇತರ ದೇವಸ್ಥಾನಗಳ ಜಾಗ ಆಗ್ಬೋದು, ನೀವು ಎಲ್ಲಿಗೆ ಹೋಗಿರ್ತೀರ ಕೆಲಸ ಕಾರ್ಯಗಳನ್ನ ದಯವಿಟ್ಟು ಮುಗಿಸ್ಕೊಂಡು ಬನ್ನಿ. ಅದನ್ನ ಬಿಟ್ಬಿಟ್ಟು ನಿಮಗೆ ಜಾಗಗಳ ಬಗ್ಗೆ ಮಾಹಿತಿ ಇರಲ್ಲ, ಆ ಜಾಗಗಳ ಬಗ್ಗೆ ನಿಮ್ಗೆ ಅರಿವು ಇರೋಲ್ಲ ಅಂತಂದ್ರೆ ಅಲ್ಲಿ ಚೆಲ್ಲಾಟ ಆಡೋಕೆ ಹೋಗ್ಬಿಡಿ. ಚೆಲ್ಲಾಟ ಆಡೋದಕ್ಕೆ ಹೋದ್ರೆ ಈ ರೀತಿ ಪ್ರಾಣ ಸಂಕಟವನ್ನು ಅನುಭವಿಸ್ಬೇಕಾಗುತ್ತೆ. ಅದು ಯಾವುದೇ ಜಾಗ ಆಗಲಿ, ನೀರಿನ ಜೊತೆ ಬೆಂಕಿ ಜೊತೆ ಸರ್ಸ ಆಡಬೇಡಿ ಅಂತ ನಮ್ಮ ಹಿರಿಯರು ಕಿವಿ ಹಿಂಡಿ ಹೇಳ್ತಿದ್ರು ಬುದ್ಧಿನ. ಬಟ್ ಆದ್ರೂ ನಮ್ಮ ಜನ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾನೆ ಗೊತ್ತಿಲ್ಲ. ಸೊ ವಿಜಯಮ್ಮ ಅನ್ನೋಂಥವ್ರ ವಯಸ್ಸು 50+ ಆಗಿದೆ. ಶ್ವೇತಾ ಅನ್ನೋಂಥವ್ರ ವಯಸ್ಸು, ಅವ್ರ ಮಗಳಿದ್ದಾರೆ ಚೈತ್ರ ಅಂತಂದ್ರೆ ಅವ್ರಿಗೊಂದು 40+ ಆಗಿದೆ. ಸೊ ಎಲ್ಲ ವಯಸ್ಸಾದಂಥವ್ರ ಹಿರಿಯರೇ, ಅವ್ರಿಗೆ ಬುದ್ಧಿ ಹೇಳ್ಬೇಕಾ, ಅವ್ರಗಳಿಗೆ ಅರಿವಾಗಿರ್ಬೇಕಿತ್ತು. ಆದ್ರೆ ವಿಧಿ ಅನ್ನುವಂಥದ್ದು ಖುಷಿಯ ಕ್ಷಣಗಳ ರೂಪದಲ್ಲಿ ಮರೆಯಾಗಿ ಬಂದು ಎತ್ಕೊಂಡೋಗ್ಬಿಡುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿದೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ದಯವಿಟ್ಟು ಮುತ್ತತ್ತಿ ಅಂತಲ್ಲ, ಇನ್ನು ಯಾವುದೇ ದೇವಸ್ಥಾನಗಳ ನದಿಯ ತಟಕ್ಕೆ ಹೋಗ್ತೀರಿ ಅಂತಂದ್ರೆ, ನದಿಯ ಬಯಲಿಗೆ ಹೋಗ್ತೀರಿ ಅಂತಂದ್ರೆ ಒಂಚೂರು ಜಾಗ್ರತೆ ವಹಿಸಿ. ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಸ್ಥಳೀಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀರಿನ ಆಳದ ಪ್ರಮಾಣ ತಿಳ್ಕೊಂಡು ಅದಾದ ನಂತರ ನಿಮಗೆ ಮೋಜು ಮಸ್ತಿ ಮಾಡಬೇಕು ಅಂದ್ರೆ ಕೆಳಕ್ಕೆ ಇಳಿರಿ. ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಯಾರನ್ನು ನಾನು ಕೇಳೋದಿಲ್ಲ ಅಂತ ಅನ್ಕೊಂಡು ಬೇಜವಾಬ್ದಾರಿಯಿಂದ ಹೋದ್ರೆ ಈ ರೀತಿಯ ಘಟನೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ ಇಷ್ಟೊತ್ತು ಒಂದು ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು.